ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಲಾಗ್. ಇವತ್ತು ನಾವು ಬೆಳಿಗ್ಗೆನೇ 5 ಗಂಟೆಗೆ ಎದ್ದು ನಮ್ಮ ರಾಯಲ್ ಎನ್ಫೀಲ್ಡ್ ಮಿಟ್ಯೂರ್ 650ಯನ್ನು ಫುಲ್ ಸ್ಟಾರ್ಟ್ ಮಾಡಿದ್ದ ನನ್ನ ಮಗ. ನನ್ನ ಮಗ ಇಬ್ಬರು ಕೂಡಿ ಇವತ್ತು ಕೆಳಗೇರಿ ಹೋಗೋಣ ಅಂತ ಹೇಳಿದ್ದು ಅಂದ್ಕೊಂಡು ಇಬ್ಬರು ಕೂಡ ಧಾರವಾಡದ ಕೆಳಗೇರಿಗೆ ಹೋಗಿ ವಾಕಿಂಗ್ ಹೋಗ್ಬೇಕಂತ ತೊಗೊಂಡೋದ್ವಿ. ನೀವು ನೋಡ್ತಾ ಇರ್ಬೋದು ಧಾರವಾಡದ ರಸ್ತೆಯನ್ನು. ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿಸ್ಕೊಂಡು ನನ್ನ ಮಗ ಬಂದಿದ್ದ. ಬೆಳಗ್ಗೆನೇ ನಾವು ಇವತ್ತು ತಾರೀಕು 4/8/2025 KCD ಮಾರ್ಗವಾಗಿ ನಾವು ಕೆಳಗೇರಿಗೆ ಹೋಗೋ ಪ್ಲ್ಯಾನ್ ಆಗಿತ್ತು. ಸೊ ನೀವು ನೋಡ್ತಾ ಇದ್ದೀರಿ, ಇದು KCD ಮಾರ್ಗ. KCD ಸರ್ಕಲ್ ಕೂಡ ಬಂತು. KCD ಸರ್ಕಲ್ದು ವಿನಾಯಕ ಟೆಂಪಲ್ನಿಂದ ನಾವು ರೈಟ್ ಸೈಡಿಂದ ಕೆಳಗೇರಿಗೆ ಬಂದ್ವಿ. ನೀವು ನೋಡ್ತಾ ಇದ್ದೀರಿ, ಕೆಳಗೇರಿ ಗೇಟ್ ಮುಂದೆ ನಮ್ಮ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವು ಕೆಳಗೇರಿಗೆ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದಾದ ಕೆರೆ, ಸುಂದರವಾದ ಕೆರೆ, ಬಟ್ ತುಂಬ ಕಸ ಬೆಳ್ಕೊಂಡ್ಬಿಟ್ಟಿದೆ. ಮಹಾನಗರ ಪಾಲಿಕೆಯವರು ಈ ಕಡೆ ಗಮನ ಹರಿಸಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನಾನು ನನ್ನ ಮಗ ವಾಕ್ ಮಾಡ್ತಾ ಅಲ್ಲಿರೋ ಮೂರ್ತಿಗಳನ್ನ ನೋಡ್ತಾ, ಕೆಲವೊಂದಿಷ್ಟೆಲ್ಲ ಸಿಟಿಜನ್ಸು ಎಕ್ಸಸೈಸ್ ಕೂಡ ಮಾಡ್ತಾಯಿದ್ರು. ಸೀನಿಯರ್ ಸಿಟಿಸನ್ಸ್ ಕೂಡ ಎಕ್ಸಸೈಸ್ ಮಾಡ್ತಾಯಿದ್ರು. ಖುಷಿ ಆಯಿತು. ಜೊತೆಗೆ ನಮ್ಮ ಕ್ಯಾಮ್ರಾಗೆ ಒಂದು ಪಕ್ಷಿ ಬಿತ್ತು ಕಣ್ಣಿಗೆ. ಅದು ಬೇಟೆಯಾಡೋದನ್ನು ನೋಡಿ ಖುಷಿ ಅನ್ನಿಸ್ತು. ಮತ್ತು ವಾಪಸ್ ನಾವು ಹೊರಟ್ವಿ. 6:30 ಆಯಿತು. ವಾಪಸ್ ಅಲ್ಲಿಂದ ಹೊರಡಬೇಕಾದ್ರೆ ದಾರಿಯಲ್ಲಿ ನಮಗೆ HDMCದೊಂದು ಗಾಡಿ ಸಿಕ್ತು. ದಯವಿಟ್ಟು ನಾಗರಿಕರಲ್ಲಿ ಒಂದು ವಿನಂತಿ, ಕಸ ಒಯ್ಯಲಿಕ್ಕೆ ದಿನ ಬೆಳಿಗ್ಗೆ ಎಲ್ಲ ಏರಿಯಾಗಳಲ್ಲಿಯೂ ಕೂಡ ಬಹಳಷ್ಟು ಏರಿಯಾಗಳಲ್ಲಿ ಗಾಡಿಗಳು ಬರ್ತಾ ಇವೆ. ಆದರೂ ಕೂಡ ನೀವು ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಅಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಜಾಗ ಎಲ್ಲಿ ಖಾಲಿ ಸಿಗ್ತದೋ ಅಲ್ಲಿ ನೀವು ಚೀಲದಲ್ಲಿ ಕಟ್ಟಿ ಕಸವನ್ನು ಹಾಕ್ತೀರ. ದಯವಿಟ್ಟು ಹಾಕಬೇಡಿ, ಸ್ವಚ್ಛವಾಗಿ ಇಟ್ಕೊಳ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರನ ಅಂತ ಹೇಳ್ತಾ ಇದ್ದೀನಿ. ನಾವು ಸ್ವಚ್ಛವಾಗಿ ಇಟ್ಕೊಂಡು ನಮ್ಮ ನಗರ ಸುಂದರವಾಗಿರುತ್ತದೆ, ಪರಿಸರನೂ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ. ಜೊತೆಗೆ ನೀವು ನೋಡ್ತಾ ಇದ್ದೀರಿ, STM ಹಾಸ್ಪಿಟಲ್ ಮೂಲಕ ನಾವು ವಾಪಸ್ಸು ಹುಬ್ಬಳ್ಳಿಗೆ ಬರ್ತಾ ಇದ್ದೀವಿ. ಅರೌಂಡ್ 7 o'clock ಅಂದರೆ ನಾವು ವಾಪಸ್ ಬಂದ್ವಿ. ಹೊಸ ವಿಲಾಗ್ಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.